ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನುವಂತಹ ಗಾದೆಯನ್ನ ನೀವು ಕೇಳಿರ್ತೀರಾ ಅಥವಾ ಓದಿರ್ತೀರಾ. ತೇಡ್ ಅದೇ ರೀತಿ ರಾಜಸ್ಥಾನದ ವೈದ್ಯರು ಮಾಡಿದಂತಹ ನಿರ್ಲಕ್ಷ್ಯದಿಂದ ಎಡವಟ್ಟೊಂದನ್ನು ಮಾಡಿಬಿಟ್ಟಿದ್ದಾರೆ. ಗಾಯಗೊಂಡ ಮಗನಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಹೋದಂತಹ ಅಪ್ಪನಿಗೆ ಆಪರೇಷನ್ ಮಾಡಿಬಿಟ್ಟಿದ್ದಾರೆ. ರಾಜಸ್ಥಾನದ ಕೋಟಾ ಜಿಲ್ಲಾಸ್ಪತ್ರೆಯ ವೈದ್ಯರು ಮನೀಶ್ ಅನ್ನೋನಿಗೆ ಶುಕ್ರವಾರ ಅಂದರೆ ಏಪ್ರಿಲ್ 11ನೇ ತಾರೀಕು ಆಕ್ಸಿಡೆಂಟ್ ಆಗಿರುತ್ತೆ. ರಕ್ತ ಸುರಿತಾ ಇರುತ್ತೆ. ಗಾಯದಿಂದ ಒದ್ದಾಡ್ತಾ ಇರ್ತಾನೆ. ಅಪ್ಪನಿಗೆ ಫೋನ್ ಮಾಡಿ ಘಟನೆ ಬಗ್ಗೆ ಹೇಳ್ತಾನೆ. ಪಾರ್ಶ್ವವಾಯು ಪೀಡಿತನಾಗಿದ್ದಂತಹ ತಂದೆ ಜಗದೀಶ್ ಜೊತೆಗೆ ಮಗ ಮನೀಶ್ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾನೆ. ಟೆಸ್ಟ್ ಎಲ್ಲ ಮಾಡಿಸಿದ ಮೇಲೆ ಆಪರೇಷನ್ ಮಾಡಬೇಕು ಅಂತ ವೈದ್ಯರು ಹೇಳಿದ್ದಾರೆ. ಇದೇ ಟೈಮ್ನಲ್ಲಿ ಮಗನಿಗೆ ಶನಿವಾರ ಮಾಡಬೇಕಾಗಿದ್ದಂತಹ ಆಪರೇಷನ್ನ ಪಾರ್ಶ್ವವಾಯು ಪೀಡಿತನಾಗಿದ್ದಂತಹ ತಂದೆಗೂ ಕೂಡ ಮಾಡಿ ಅಪ್ಪ ಮಗನನ್ನ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಸ್ಬಿಟ್ಟಿದ್ದಾರೆ. ಸರ್ಕಾರಿ ವೈದ್ಯರು ಮಾಡಿದಂತಹ ಎಡವಟ್ಟಿನ ಆಪರೇಷನ್ ಸುದ್ದಿ ಕೇಳಿ ದೊಡ್ಡದಾಗಿ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಈ ಘಟನೆ ಬಗ್ಗೆ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಕೇಳಿದಾಗ ನಮಗೆ ಈ ವಿಚಾರ ಗೊತ್ತೇ ಇಲ್ಲ, ಯಾರಿಂದ ಈ ಘಟನೆ ನಡೆದಿರುವುದು ಅಂತ ನಮ್ಗೆ ಗೊತ್ತಾಗಬೇಕಾಗಿದೆ. ಈಗಾಗಲೇ 3 ಸದಸ್ಯರನ್ನ ಒಳಗೊಂಡಿದ್ದಂತಹ ಸಮಿತಿಯನ್ನು ರಚನೆ ಮಾಡಿದ್ದು, ಆದಷ್ಟು ಬೇಗ ಈ ವರದಿಯನ್ನು ತೆಗೆದುಕೊಳ್ತೇನೆ, ತಪ್ಪಿತಸ್ಥರಿಗೆ ಸೂಕ್ತವಾದಂತಹ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಕೋಟಾ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸಂಗೀತ ಸಕ್ಸೇನಾ ಅವರು ಭರವಸೆ ಕೊಟ್ಟಿದ್ದಾರೆ.